ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 7ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕಃ ಪವನಾತ್ಮಜಃ ಆತ್ಮಾವಿಷ್ಕರಣೇ ಚಿತ್ತಂ ಚಕ್ರೇ ಮತಿಮತಾಂ ವರಃ. ಕೃತ್ವಾ ಕಾರ್ಯಂ ಇದಂ ಸರ್ವಂ ವಿಶಂಕಃ ಪವನಾತ್ಮಜಃ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂ ವರಹ. ಇಂದ ಏನು ಹೇಳಿದರು? ಸೀತಾದೇವಿಯನ್ನು ಹುಡುಕುತ್ತಾ ವಿಡಂಬನೆ ಮಾಡ್ತಾ ಅಂಗುಲಿಯವನ್ನು ಕೊಟ್ಟು ಎಲ್ಲ ವಿಷಯವನ್ನು ಸೀತಾಕೃತಿ ಹತ್ರ ತಿಳಿಸಿ ಚೂಡಾಮಣಿಯನ್ನು ಕೂಡ ತೆಗೆದುಕೊಂಡ್ರು. ಹಾಗೆ ಅಂತ ಅಲ್ಲ, ಇದೆಲ್ಲ ಯಾಕೆ ಮಾಡಬೇಕಾಗಿತ್ತು? ಹನುಮಂತನಿಗೆ ಗೊತ್ತಿಲ್ಲವಾ ಸೀತಾಕೃತಿಯಲ್ಲಿ ಇದ್ದಾರೆ ಅಂತ? ಹುಡುಕಬೇಕಾಗಿತ್ತು ಯಾಕೆ? ಮತ್ತು ಸೀತಾದೇವಿ ರಾಮನ ಹತ್ರನೇ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಎಲ್ಲರಂದರೆ ಎಲ್ಲ ಸಜ್ಜನರಿಗೂ ಗೊತ್ತು. ಹಾಗಿರುವಾಗ ಈ ಚೂಡಾಮಣಿಯನ್ನು ಕೊಡೋದು, ಅಂಗುಲಿಯವನ್ನು ತರೋದು, ಅಂಗುಲಿಯವನ್ನು ಕೊಟ್ಟು ಚೂಡಾಮಣಿ ತರೋ, ಇದೆಲ್ಲ ಯಾತಕ್ಕೆ ಮಾಡಬೇಕಾಗಿತ್ತು? ಯಾಕೆ ಮಾಡಬೇಕಾಗಿತ್ತು? ಲೋಕ ವಿಡಂಬನೆಗಾಗಿ ರಾಕ್ಷಸರ ಮೋಹಕ್ಕಾಕಿ ಸಜ್ಜನರಿಗೆ ಆಟ. ನೋಡು, ಪರಮಾತ್ಮನ ಡ್ರಾಮಾ ನಾಟಕ ಎಷ್ಟು ಚೆನ್ನಾಗಿದೆ ಹಾಗೆ ಅಂತ ಸಜ್ಜನರಿಗೆ ವಿಡಂಬನೆ. ಅದರಿಂದ ಇನ್ನು ರಾಕ್ಷಸರಿಗೆ ವಂಚನೆಗಾಗಿ ಎರಡು ಉದ್ದೇಶ ಇದೆ. ಸಜ್ಜನರ ವಿಡಂಬನೆ, ಸಜ್ಜನರಿಗೆ ಆನಂದ ಆಗ್ತದೆ ಅಂತ ಆ ಕಥೆಯನ್ನು ಕೇಳಿದರೆ, ಮತ್ತು ರಾಕ್ಷಸರಿಗೆ ಮೋಹಕ್ಕಾಗಿ. ರಾಕ್ಷಸರಿಗೆ ಮೋಹಕ್ಕಾಗಿ. ಯಾವ ರಾಕ್ಷಸರಿದ್ದಾರೆ ಇಲ್ಲಿ ಮೋಹ ಮಾಡೋದಕ್ಕೆ? ಎಲ್ಲರೂ ಮಲಗಿದ್ದಾರಲ್ಲ. ಹಾಗೆ ಅಂದರೆ ಕಲಿ ಮುಂತಾದವರು ಎಲ್ಲ ಕಾಲದಲ್ಲೂ ಇದ್ದೇ ಇದ್ದಾರೆ. ಅದರಿಂದ ಅವರು ನೋಡ್ತಾ ಇದ್ದಾರೆ. ಹಾಗೆ ಅಂತ ಇಷ್ಟು ಹೇಳಿ, ಕೃತ್ವಾ ಕಾರ್ಯಂ ಇದಂ ಸರ್ವಂ, ತಾವು ಬಂದ ಕಾರ್ಯ ಏನೋ ಅದನ್ನೆಲ್ಲ ಮುಗಿಸಿದ್ರು. ಮುಖ್ಯವಾಗಿ 3 ಕಾರ್ಯ ಏನೋ? ಅಂಗುಲಿಯವನ್ನು ಕೊಡೋದು, ರಾಮನ ಸಂದೇಶವನ್ನು ಮುಟ್ಟಿಸೋದು, ಚೂಡಾಮಣಿಯನ್ನು ತೆಗೆದುಕೊಳ್ಳೋದು. ಯಾಕೆಂದರೆ ರಾಮನಿಗೆ ಕೊಡಬೇಕು, ಗುರುತು ಬೇಕಲ್ಲ. ಸೀತೆಯನ್ನು ನೋಡಿ ಸುಳ್ಳು ಹೇಳಿಬಿಟ್ರೆ ಇದ್ದಕ್ಕಿದ್ದಾಗಿ ಸೀತೆಯನ್ನು ನೋಡಿದ, ತಾವೇ ಅಂಗುಲಿಯನ್ನು ಇಟ್ಕೊಂಡ್ಬಿಡೋದು. ಸೊಂಟದಲ್ಲಿ ಇಟ್ಕೊಂಡ್ಬಿಟ್ಟು ಅಂಗುಲಿಯವನ್ನು, ಸೀತಾಕೃತಿ ನೋಡಿದೆಯಾ? ನೋಡಿದೆ. ವಿಷಯವನ್ನೆಲ್ಲ ಹೇಳಿದೆಯಾ? ವಿಷಯವನ್ನೆಲ್ಲ ಹೇಳಿದೆ. ಹಂಗಂತ ಮಾಡಿಬಿಟ್ರೆ ಹಂಗಾಗಬಾರ್ದು. ಪ್ರಾಮಾಣಿಕವಾಗಿ ಇರಬೇಕು ಎನ್ನುವ ದೃಷ್ಟಿಯಿಂದ ಸೀತಾಕೃತಿ ಕೊಟ್ಟ ಚೂಡಾಮಣಿಯನ್ನು ಕೂಡ ತೆಗೆದು ಇಟ್ಟುಕೊಂಡು ಬರ್ತಾರೆ. ಇಷ್ಟು ಕಾರ್ಯ ಮಾಡಬೇಕಾಗಿತ್ತು ಲಂಕೆಯಲ್ಲಿ. ರಾಮದೇವರು ಹೇಳಿದ್ದು ಇಷ್ಟೇ, ಬಾಯ್ಬಿಟ್ಟು ಹೇಳಿದ್ದು ಇಷ್ಟು. ಆದರೆ ಪರಮಾತ್ಮನ ರಾಮಸ್ಯ ಹೃದ್ಗತಂ ಅಂತ ಹೇಳಿದ್ದಾರೆ. ಪರಮಾತ್ಮನ ಮನಸ್ಸಿನಲ್ಲಿ ಇರುವ ಅಭಿಪ್ರಾಯ ಸರಿಯಾಗಿ ತಿಳಿಯುವವರು ಹನುಮಂತ ದೇವರು. ಪರಮಾತ್ಮನ ವಿಚಾರ ಏನು ಅದನ್ನೆಲ್ಲ ಸರಿಯಾಗಿ ತಿಳಿದವರು ಹನುಮಂತ ದೇವರು. ಅದರಿಂದ ಈ ಕೆಲಸವನ್ನೆಲ್ಲ ಆದ ಮೇಲೆ ಅದೇ ರೀತಿ ಇದನ್ನು ನಮಗೂ ಒಂದು ಸೂಚನೆ ಕೊಡ್ತಾ ಇತ್ತು. ಬಂದ ಕೆಲಸವನ್ನು ಮೊದಲು ಮುಗಿಸ್ರಿ, ನಿಮ್ಮ ಆಟಲ ಆಮೇಲೆ ಇಟ್ಟುಕೊಳ್ಳಿ. ಬಂದ ಕೆಲಸ ಏನು? ಶಾಸ್ತ್ರ ವಿಚಾರ ಮಾಡೋದು, ದೇವರ ಬಗ್ಗೆ. ಬ್ರಾಹ್ಮಣ ಶಬ್ದ ಅದನ್ನು ಹೇಳ್ತಾ ಇದೆ ನೋಡಿ. ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಹ್ಮನನ್ನು ತಿಳಿದವ ಬ್ರಾಹ್ಮಣ. ಶಾಸ್ತ್ರ ಮೂಲಕ ಪರಮಾತ್ಮನ ಸ್ವರೂಪವನ್ನು ತಿಳಿಬೇಕು. ಸೊ ಅದರಿಂದ ಬಂದ ಕೆಲಸ ಏನು ಅದನ್ನು ಮಾಡಿರಿ. ಅದು ಪ್ರಧಾನ. ತಿಂಡಿ ಗಿಂಡಿ ಊಟ ಅದೆಲ್ಲ ಆಮೇಲೆ ಅಂದರೆ ಯಾವುದಕ್ಕಾಗಿ? ಶಾಸ್ತ್ರಕ್ಕಾಗಿ, ಶಾಸ್ತ್ರಜ್ಞಾನವನ್ನು ಪಡೆಯುವುದಕ್ಕಾಗಿ. ಉಳಿದದ್ದೆಲ್ಲ ಅಂಗ. ಅದೇ ಪ್ರಧಾನ ಮಾಡ್ಕೊಂಡ್ಬಿಡಬಾರ್ದು.
ಪ್ರಧಾನ ಬೇರೆ, ಅಂಗ ಬೇರೆ. ಯಾವುದು ಪ್ರಧಾನ? ತತ್ವಜ್ಞಾನವನ್ನು ತಿಳಿಯೋದೇ, ಉಪನಿಷತ್ತು ಬ್ರಹ್ಮಸೂತ್ರಗಳ ದ್ವಾರ ತತ್ವಜ್ಞಾನವನ್ನು ಪಡೆಯುವುದೇ ಪ್ರಧಾನ. ಸುಮಧ್ವ ವಿಜಯದಲ್ಲಿ ಹಾಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಹನುಮನ್ ದೇವರು ಕೂಡ ಆ ಕಾರ್ಯವನ್ನೆಲ್ಲ ಮಾಡಿ ವಿಶಂಕಃ ಸರ್ವಂ ವಿಶಂಕಃ, ಯಾವ ಸಂಶಯವೂ ಇಲ್ಲದೆ, ಅಂದರೆ ದೈತ್ಯರು ಬಂದರೆ ಏನು ಮಾಡೋದು, ರಾಕ್ಷಸರು ಬಂದರೆ ಏನು ಮಾಡೋದು, ಆ ರೀತಿಯಾಗಿಲ್ಲ, ಶಂಕೆ ಇಲ್ಲದೆ, ಯಾವ ಭಯವೂ ಇಲ್ಲದೆ ನಿಶಂಕವಾಗಿ ಆ ಕೆಲಸಗಳನ್ನೆಲ್ಲ ಮಾಡಿ ಪವನಾತ್ಮಜ, ಮುಖ್ಯಪ್ರಾಣದೇವರ ಮಗ. ಯಾರು? ಹನುಮಂತ ದೇವರು. ಮುಖ್ಯಪ್ರಾಣದೇವರ ಮಗ ಹನುಮಂತ ದೇವರು. ನೆಕ್ಸ್ಟ್ ಸ್ಟೆಪ್ 2, ಮುಂದಿನ ಹಂತ ಏನು? ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ ಮತಿಮತಾಂ ವರಹ. ಮತಿಮತಾಂ ವರಹ, ಮತಿಮತ್ತಂದ್ರೆ ಏನು? ಮತಿ ಉಳ್ಳವರು ಅಂತ ಅರ್ಥ. ಮತಿ ಉಳ್ಳವರಲ್ಲಿ ವರಹ ಅಂದರೆ ಶ್ರೇಷ್ಠರು ಅಂತ ಅರ್ಥ. ಯಾರು ಜ್ಞಾನಿಗಳಿದ್ದಾರೋ ಜ್ಞಾನಿಗಳಲ್ಲಿ ಶ್ರೇಷ್ಠರು, ಅತೀ ಉತ್ತಮವಾದ ಜ್ಞಾನ ಉಳ್ಳವರು ಅಂದರೆ ಮುಖ್ಯಪ್ರಾಣದೇವರು. ಮತಿಮತಾಂ ವರಹ ಚಿತ್ತಂ ಚಕ್ರೆ, ಮನಸ್ಸನ್ನು ಮಾಡಿದರು. ಯಾವುದಕ್ಕೆ? ಯಾವ ವಿಷಯದಲ್ಲಿ? ಆತ್ಮಾವಿಷ್ಕರಣೆ. ಮತಿಮತಾಂ ವರಹ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ. ಅಂದರೆ ಆತ್ಮಾವಿಷ್ಕರಣೆ ಅಂದರೆ ಏನು? ತನ್ನ ಒಂದು ಸ್ವರೂಪ, ತಾನು ಯಾರು, ತಾನು ಎಂಥವ, ತನ್ನ ಸ್ವರೂಪವನ್ನು ಪ್ರಕಟ ಮಾಡುವುದಕ್ಕಾಗಿ ಮತಿಯನ್ನು ಮಾಡಿದರು. ಅಂದರೆ ಆಯಿತು, ಬಂದ ಕೆಲಸ ಆಯಿತು. ಇನ್ನು ಮುಂದೆ ನಾನು ಯಾರು ಎನ್ನುವುದನ್ನು ತೋರಿಸಿಕೊಡಬೇಕು. ಲಂಕಾಪಟ್ಟಣದ ಜನರಿಗೆ ನಾನು ಯಾರು ಎನ್ನುವುದನ್ನು ಪ್ರಕಟ ಮಾಡಬೇಕು ಅಂತ ಮನಸ್ಸನ್ನು ಮಾಡಿದರು. ಆತ್ಮಾವಿಷ್ಕರಣೆ. ನೋಡು, ಆಚಾರ್ಯರು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ. ಹನುಮಂತ ದೇವರು ತಮ್ಮ ಸ್ವರೂಪವನ್ನು ತೋರಿಸಿಕೊಟ್ರು, ಆಚಾರ್ಯರು ತಮ್ಮ ಸ್ವರೂಪವನ್ನು ತೋರಿಸಿಕೊಡ್ತಾರೆ. ತಮ್ಮ ಗ್ರಂಥದಲ್ಲಿ ಬರೀತಾರೆ ಏನಂತ? ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು. ಈ ಪೂರ್ಣಪ್ರಜ್ಞರು ಅಂತ ಯಾರಿದ್ದಾರೆ, ಅವರು ಯಾರು? ಮೊದಲು ಹನುಮಂತನಾಗಿದ್ದವರು, ತದನಂತರ ಭೀಮನಾಗಿ ಇದ್ದವರು, ಈಗ 3ನೇ ಅವತಾರದಲ್ಲಿ ಮಧ್ವಾಚಾರ್ಯರು ಅಂತ ಆಚಾರ್ಯರು ತಮ್ಮ ಸ್ವರೂಪದ ಒಂದು ಪ್ರಕಟವನ್ನು ಕೂಡ ತಮ್ಮ ಗ್ರಂಥಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಬೇರೆಯವರು ಆ ರೀತಿಯಾಗಿ ಮಾಡೋದಿಲ್ಲ. ಪರಮಾತ್ಮ ಮಾಡಿದ್ದಾನೆ, ವಾಯುದೇವರು ಮಾಡಿದ್ದಾರೆ. ಉಳಿದವರು ಅನೇಕ ಗ್ರಂಥ ಬರೆದಿದ್ದಾರೆ, ಆದರೆ ಏನು ಮಾಡಿಲ್ಲ? ತಮ್ಮ ಸ್ವರೂಪ ಇದು ಅಂತ ಸ್ವರೂಪದ ಬಗ್ಗೆ ಅವರು ಮಾತೇ ಆಡಿಲ್ಲ. ನನ್ನ ಸ್ವರೂಪ ಇದು ಅಂತ ಮಾತೇ ಆಡಿಲ್ಲ. ಹನುಮಂತ ದೇವರ ಚರಿತ್ರೆಯಲ್ಲಿ ನಾವು ಕಾಣಬಹುದು ಅದು. ತನ್ನ ಸ್ವರೂಪ ಏನು ಹಾಗೆಂಬ ಅದನ್ನು ಯಾಕೆ ಮುಂದೆ ಬ್ರಹ್ಮಾದಿಗಳಿಂದ ವರವನ್ನು ಪಡೆದವರನ್ನು ಕೂಡ ಸೋಲಿಸ್ಲಿಕ್ಕಿದ್ದಾರೆ. ಬ್ರಹ್ಮದೇವರಿಂದ ವರವನ್ನು ಪಡೆದವರು ಇಂದ್ರಜಿತ್ತು ಮುಂತಾದವರೆಲ್ಲ ಅವ್ರನ್ನೆಲ್ಲ ಸೋಲಿಸ್ಲಿಕ್ಕಿದ್ದಾರೆ. ಹಾಗಂದರೆ ಏನರ್ಥ ಆಯಿತು? ತಾವು ಜೀವೋತ್ತಮರು ಹಾಗೆಂಬ ಅದನ್ನು ತೋರಿಸಿಕೊಡುವ ಒಂದು ಸಂದರ್ಭ ಇದು. ಇದು ಅದ್ಭುತವಾದ ಒಂದು ಲೀಲೆ ಇದು, ಹನುಮಂತನ ಲೀಲೆ ಇದು. ಅಥವನಮಖಿಲಂ ತದ್ರಾವಣಸ್ಯಾವಲಂಪ್ಯ ಕ್ಷಿತಿರುಹಮಿಮಮೇಕಂ ವರ್ಜಯಿತ್ವಾಶು ವೀರಃ ರಜನಿಚರ ವಿನಾಶಂ ಕಾಂಕ್ಷಮಾನೋತಿವೇರಂ ಮುಹುರತಿರವನಾದಿ ತೋರಣಂ ಚಾರುರೋಹ. ಅಥ ವನಂ ಅಖಿಲಂ ತದ್ರಾವಣಸ್ಯ ಅವಲಂಪ್ಯ ಕ್ಷಿತಿರುಹಂ ಇಮಂ ಏಕಂ ವರ್ಜಯಿತ್ವಾ ಆಶು ವೀರಃ ರಜನಿಚರ ವಿನಾಶಂ ಕಾಂಕ್ಷಮಾನಃ ಅತಿವೇಲಂ ಮುಹುಹು ಅತಿರವನಾದಿ ತೋರಣಂ ಚ ಆರುರೋಹ. ರಾವಣಸ್ಯ ವನಮಖಿಲಂ ಅವಲಂಪ್ಯ ಅಂದರೆ ರಾವಣನ ವನ ತುಂಬ ಇಷ್ಟವಾಗಿತ್ತಂತ. ಅಶೋಕವನದಲ್ಲಿ ತಾನೇ ಈ ಶಿಂಶಪ ವೃಕ್ಷ ಇತ್ತು ಅಂತ ನಾವು ಹಿಂದೆ ನೋಡಿದ್ದೀವಿ. ಆ ವನ ಏನಾಗಿತ್ತು? ಸುಂದರವಾಗಿತ್ತು. ರಾವಣನಿಗೆ ಭಾರಿ ಪ್ರೀತಿಯಾಸ್ಪದವಾಗಿತ್ತು. ಅದರಿಂದ ಹನುಮಂತ ದೇವರು ಏನು ಮಾಡಿದರು? ಹೌದಾ, ನಿನಗೆ ಪ್ರೀತಿಯ ಪರಮಾತ್ಮನ ಶತ್ರುವಾಗಿದ್ದು ಪ್ರೀತಿ ಮಾಡ್ತಾ ಇದನ್ನು, ಈ ವನವನ್ನೇ ಧ್ವಂಸ ಮಾಡಿದ್ದೀನಿ ಅಂತ ವನವನ್ನೇ ನಾಶ ಮಾಡಿದ್ರು. ಅಲ್ಲ, ವನವನ್ನು ದ್ವಾಶ ಮಾಡಿದರು ಅಂದರೆ ಅಲ್ಲಿ ಶಿಂಶಪ ವೃಕ್ಷ ಇತ್ತು, ಅದನ್ನು ನಾಶ ಮಾಡಿದ್ರು? ಹಾಗೇನು ಇಲ್ಲ. ಕ್ಷಿತಿರುಹಂ ಇಮಮೇಕಂ ವರ್ಜಯಿತ್ವ, ಆ ಒಂದು ಮರವನ್ನು ಬಿಟ್ಟು,
ಒಂದು ಮರವಂದರೆ ಯಾವುದು? ಸೀತಾದೇವಿ ಸೀತಾಕೃತಿ ಇದ್ದ ಆ ಶಿಂಶುಪಾ ವೃಕ್ಷವನ್ನು ಬಿಟ್ಟು ಉಳಿದ ಎಲ್ಲ ಮರವನ್ನು ಕೂಡ ಧ್ವಂಸ ಮಾಡಿದರು. ಅವನಿಗೆ ಬೇಸರ ಆಗಬೇಕು. ಯಾರಿಗೆ? ರಾವಣನಿಗೆ. ವೀರ ಯಾಕೆ ಇದನ್ನೆಲ್ಲ ಮಾಡಿದರು? ರಜನೀಚರ ವಿನಾಶಂ ಕಾಂಕ್ಷಮಾಣ. ಇದು ಮಾಡದೇ ಇದ್ದರೆ ದೈತ್ಯರು ರಾಕ್ಷಸರು ಯುದ್ಧಕ್ಕೆ ಅಂತ ಬರೋದಿಲ್ಲ. ಅದರಿಂದ ವನವನ್ನು ಧ್ವಂಸ ಮಾಡಿದರೆ ಅವರು ಬರ್ತಾರೆ. ಮನೆಯನ್ನು ಕೆಡವಿದರೆ ಜಗಳಕ್ಕೆ ಬರ್ತಾರೋ ಅಲ್ಲ? ನಮ್ಮನೆ ಒಂದು ಮುಟ್ಟಿದರೆ ಸಾಕು, ಜಗಳಕ್ಕೆ ಹೋಗ್ಬಿಡ್ತೀವಿ ನಾವು. ರಜನೀಚರ ವಿನಾಶಂ ಕಾಂಕ್ಷಮಾನಃ ಅತಿವೇಲಂ ಮುಹುರವನಾದಿ. ಭಾರೀ ಜೋರು ಸಿಂಹನಾದವನ್ನು ಮಾಡ್ತಾ ತೋರಣಂಚ ಆರುರೋಹ. ಮಹಾದ್ವಾರ ಇತ್ತು, ಲಂಕೆಯ ಮಹಾದ್ವಾರ. ಅದನ್ನು ಮೇಲೆ ಹತ್ತಿದರು. ಮಾಡಿ ವನವನ್ನೆಲ್ಲ ಧ್ವಂಸ ಮಾಡಿ ಆ ಮಹಾದ್ವಾರವನ್ನು ಹತ್ತಿದರು. ತೋರಣಂಚ ಆರುರೋಹ. ಅಥ ಶೃಣೋದ್ದಶಾನನ ಕಪೀಂದ್ರಚೇಷ್ಟಿತಂ ಪರಂ ದಿದೇಶ ಕಿಂಕರಾನ್ ಬಹೂನ್ ಕಪಿರ್ನಿಗೃಹ್ಯತಾಮಿತಿ. ಅಥ ಅಶೃಣೋತ್. ಯಾರು? ದಶಾನನಃ ಕಪೀಂದ್ರಚೇಷ್ಟಿತಂ ಪರಂ ದಿದೇಶ ಕಿಂಕರಾನ್ ಬಹೂನ್ ಕಪಿಃ ನಿಗೃಹ್ಯತಾಂ ಇತಿ. ಕಪಿಃ ನಿಗೃಹ್ಯತಾಂ ಇತಿ. ಅಥ ಅಶೃಣೋತ್ ದಶಾನನಃ. ಇದೆಲ್ಲ ಆದಮೇಲೆ ಹನುಮಂತ ದೇವರು ಈ ರೀತಿಯಾಗಿ ಎಲ್ಲ ಮಾಡಿದ ಬಳಿಕ ಕಪೀಂದ್ರ ಚೇಷ್ಟಿತಂ ಪರಂ. ಕಪಿಶ್ರೇಷ್ಠನಾದ ಆ ಹನುಮಂತನ ವಿಲಕ್ಷಣವಾದ ಕಪಿಯದು, ವಿಲಕ್ಷಣವಾದ ಚೇಷ್ಟೆಗಳು, ಅದನ್ನೆಲ್ಲ ನೋಡಿ ಅಶೃಣೋತ್ ದಶಾನನಃ. ರಾವಣ ಅದನ್ನು ಕೇಳ್ತಾನೆ. ಕಪಿಗಳು ಮಾಡಿದ ಚೇಷ್ಟೆಯನ್ನೆಲ್ಲ ಕೇಳ್ತಾನೆ. ಕೇಳಿ ಏನು ಮಾಡಿದ? ಕಿಂಕರಾನ್ ದಿದೇಶ. ತನ್ನ ಸೇವಕರಿಗೆ ಆದೇಶವನ್ನು, ಬಹೂನ್ ಕಿಂಕರಾನ್, ಒಂದೆರಡು ಅಲ್ಲ, ಅನೇಕ ಸೇವಕರು, ಸೈನ್ಯ, ಅವರಿಗೆ ದಿದೇಶ ಅಂದರೆ ಆದೇಶ ಮಾಡಿದನು. ಪ್ರೇಷಯ ಮಾಸ. ಏನಂತ? ಕಪಿಃ ನಿಗೃಹ್ಯತಾಂ. ಆ ಕೋತಿಯನ್ನು ಹಿಡ್ಕೊಂಡು ಬನ್ನಿ ಹಾಗೆ ಅಂತ ಆದೇಶವನ್ನು ಮಾಡ್ತಾನೆ. ಯಾರವ್ರಲ್ಲ? ಸಮಸ್ತಶೋ ವಿಮೃತ್ಯವೋ ವರಾಧರಸ್ಯ ಕಿಂಕರಾಃ ಸಮಾಸದನ್ಮಹಾಬಲಂ ಸುರಾಂತರಾತ್ಮನೋಂಗಜಂ. ಸಮಸ್ತಶಃ ವಿಮೃತ್ಯವಃ ವರಾತ್ ಹರಸ್ಯ ಕಿಂಕರಾಃ ಸಮಾಸದನ್ ಮಹಾಬಲಂ ಸುರಾಂತರಾತ್ಮನಃ ಅಂಗಜಂ. ಸಮಸ್ತಶಃ ವಿಮೃತ್ಯವಃ. ಅವರೆಲ್ಲರೂ ಕೂಡ ಏನಾಗಿದ್ದರು? ಮೃತ್ಯುರಹಿತರಾಗಿದ್ದರು. ಆ ರಾವಣ ಕಳಿಸಿದ ಸೈನ್ಯ ಅಂದರೆ ಅದು ಏನಾಗಿತ್ತು? ಅದು ಮೃತ್ಯುರಹಿತವಾದ ಒಂದು ಸೈನ್ಯ. ಹಾಗಂದರೆ ಏನು? ವರಾತ್ ಹರಸ್ಯ, ರುದ್ರದೇವರ ವರದಿಂದ ಅವರು ವಿಮೃತ್ಯವಃ ಅಂದರೆ ಮೃತ್ಯುರಹಿತರಾಗಿದ್ದರು. ಸಾಯೋದೇ ಇಲ್ಲವರು ಅಂತ ವರವನ್ನು ಪಡೆದು, ಸಾಯಲೇಬಾರ್ದು ತಥಾಸು ಅಂತ ಹೇಳಿಬಿಟ್ರು ರುದ್ರದೇವರು. ಅಷ್ಟೆ. ಅಂಥ ಸೇವಕರು ಅಲ್ಲಿಗೆ ಬಂದರು. ನೋಡಿ, ಇದು ಯಾವುದರ ಸೂಚಕ? ಇದನ್ನೆಲ್ಲ ಯಾಕೆ ಹೇಳ್ತಾರೆ? ರುದ್ರದೇವರು ಬಲ ಪಡೆದ, ರುದ್ರದೇವರು ವರ ಪಡೆದ. ರುದ್ರದೇವರು ವರ ಅಂದರೆ ಏನು? ರುದ್ರದೇವರು ಬಲ ಅಂತಲೇ ಅರ್ಥ. ಈಗ ಬಲ ಯಾರ್ದಾಯಿತು? ಆ ಸೈನಿಕರದೆಲ್ಲ ಬಲ ಯಾರ್ದಾಯಿತು? ರುದ್ರದೇವರ ಬಲನೇ ಅದು. ಯಾಕಂದರೆ ಅವರ ವರದಿಂದಲೇ ಅಂತಹ ಒಂದು ಬಲ ಬಂದಿದೆ ಅವರಿಗೆ. ಅದರಿಂದ ಆ ಹನುಮಂತ ದೇವರು ಇವರನ್ನೆಲ್ಲ ಸೋಲಿಸ್ತಾರೆ, ಸಂಹಾರ ಮಾಡ್ತಾರೆ. ಹಾಗಂದರೆ ಏನಾಯಿತು? ತಾವು ರುದ್ರದೇವರಿಗಿಂತ ದೊಡ್ಡವರು, ರುದ್ರದೇವರಿಗಿಂತ ಉತ್ತಮ. ನೋಡಿ, ಇದು ತಮ್ಮ ಸ್ವರೂಪವನ್ನು ಪ್ರಕಟ ಮಾಡಿಕೊಂಡ ಬಗೆ ಇದು. ರುದ್ರದೇವರ ವರದಿಂದ, ಸಂಹೃತರ ವರದಿಂದ ಮೃತ್ಯುರಹಿತರಾದ ಆ ರಾವಣನ ಸೈನ್ಯವನ್ನೆಲ್ಲ ಹನುಮಂತ ದೇವರು ನಾಶ ಮಾಡಿದರು. ಪ್ರಾಪು ಅವರೆಲ್ಲ ಬರ್ತಾರೆ. ಸಮಸ್ತಶೋ ವಿಮೃತ್ಯವಃ ವರಾತ್ ಹರಸ್ಯ ಕಿಂಕರಾಃ ಸಮಾಸದನ್. ಸಮಾಸದನ್ ಅಂದರೆ ಬಂದರು ಅಂತ. ಯಾರತ್ರ? ಮಹಾಬಲಂ ಸುರಾಂತರಾತ್ಮನಃ. ದೇವತೆಗಳಿಗೂ ಕೂಡ ಒಡೆಯನಾದವರು ಯಾರು? ಮುಖ್ಯಪ್ರಾಣದೇವರು. ಅವರ ಅಂಗಜ ಅಂದರೆ ಅವರ ಮಗ ಅಂತ ಅರ್ಥ. ಮುಖ್ಯಪ್ರಾಣನ ಮಗನಾದ ಹನುಮಂತ ದೇವರ ಹತ್ರ ಆ ಸೈನ್ಯ ಎಲ್ಲ ಬಂದವು. ಎಷ್ಟು ಜನ ಬಂದರು?
ಅಶೀತಿಕೋಟಿಯೂಥಪಂ ಪುರಸ್ಸರಾಷ್ಟಕಾಯುತಂ ಅನೇಕಹೇತಿ ಸಂಕುಲಂ ಕಪೀಂದ್ರಮಾವೃಣೋದ್ಬಲಂ. ಅಶೀತಿಕೋಟಿ ಯೂಥಪ. ಅಶೀತಿ ಅಂದರೆ 80. ಅಶೀತಿ ಕೋಟಿ. ಕೋಟಿ ಅಂದರೆ ಕೋಟಿ. 80 ಕೋಟಿ ಜನ ಬಂದು. ಒಂದು ಜನ ಇಲ್ಲ, 2 ಜನ ಇಲ್ಲ, 10,000 ಇಲ್ಲ, ಲಕ್ಷ ಇಲ್ಲ, ಕೋಟಿಯೇ ಅಲ್ಲ, 80 ಕೋಟಿ. ಆ 80 ಕೋಟಿ ಜನರನ್ನು ಅಗ್ರೇಸರು, ಅವರನ್ನು ನೇಮನ ಮಾಡತಕ್ಕವರು ಅಗ್ರೇಸರು ಅಂತ ಕರೀತಾರೆ. ಅವರೆಷ್ಟು ಜನ ಇದ್ದರು? ಪುರಸ್ಸರ ಅಷ್ಟಕಾಯುತಂ. ಅಯುತ ಅಂದರೆ 10,000. ಅಷ್ಟಕಾಯುತ 80,000 ಅಂದರೆ ಲೀಡರ್ಸ್ ಅಂತ ಕರೀತಾರೆ ನಾವು, ಸೇನಾ ನಾಯಕರು. ಅವರೆಷ್ಟು ಜನ? ಸೇನಾಪತಿ. ಅವರೆಷ್ಟು ಜನ? 80,000. 80 ಕೋಟಿ ಸೈನಿಕರು, ಅವರನ್ನು ನಿಯಮನ ಮಾಡೋದಕ್ಕೆ 80,000. ಯಾರನ್ನು ಸಂಹಾರ ಮಾಡೋದಕ್ಕೆ? ಯಾರನ್ನು ಹಿಡ್ಕೊಂಬರೋದಕ್ಕೆ? ಹನುಮಂತನನ್ನು, ಕಪಿಯನ್ನು ಸಂಹಾರ ಮಾಡೋದಕ್ಕಲ್ಲ. ಕಪಿರ್ ನಿಗೃಹ್ಯತಾಮ್ ಅಂತ ಇಷ್ಟು ಜನರನ್ನು ಕಳಿಸಿಕೊಟ್ಟಿದ್ದಾನೆ. ಯಾರು? ರಾವಣ. ಅವರು ಮತ್ತೆ ಹೇಗೆ ಬಂದರು? ಬದಿ ಕೈ ಬೀಸ್ಕೊಂಡು ಬಂದಿಲ್ಲ. ಹೆಂಗೆ ಬಂದರು? ಅನೇಕ ಹೇತಿ ಸಂಕುಲಂ. ಹೇತಿ ಅಂದರೆ ಆಯುಧ ಅಂತ. ನಾನಾ ವಿಧವಾದ ಆಯುಧಗಳನ್ನು, ಅನೇಕ ಹೇತಿ ಸಂಕುಲ, ನಾನಾ ವಿಧವಾದ ಆಯುಧದಿಂದ ಹಿಡ್ಕೊಂಡು ಬಂದಿದ್ದರು. ಬಿಲ್ಲು, ಬಾಣ ಇತ್ಯಾದಿ. ಕಪೀಂದ್ರಂ ಆವರಣೋತ್ ಬಂದು ಏನು ಮಾಡಿದರು? ಹನುಮಂತ ದೇವರನ್ನು ಸುತ್ತುವರೆದರು. ಆಗ ಹನುಮಂತ ದೇವರು ಅವರನ್ನೆಲ್ಲ ಸಂಹಾರ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ಎಂಬುದನ್ನು ಮತ್ತೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.